ಅತ್ತೆ ಕಾರ್ ಯಾವಾಗ ಬರುತ್ತೋ ನಾನಂತೂ ಕಾಯ್ತಾ ಇದ್ದೀನಿ. ಕಾರ್ ಬಂದಿದ ತಕ್ಷಣ ಒಂದು ರೌಂಡು ಊರೆಲ್ಲ ಮೊದಲು ರೌಂಡ್ ಹಾಕ ಬರಬೇಕು, ಆಮೇಲೆ ಪೂಜೆ ಮಾಡ್ತಾನೆ. ಸರಿನಾ ಅತ್ತೆ? ಏ ಹಂಗಲ್ಲ ಕಣೆ, ನೋಡು ಗಾಡಿನ ಪೂಜೆ ಮಾಡ್ದಂಗೆ ಹಂಗೆಲ್ಲ ಹತ್ತಕ್ಕೆ ಹೋಗ್ಬಾರ್ದು. ಮೊದಲು ಮನೆಯವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ರೌಂಡ್ ಹಾಕೋಣ, ಸರಿನಾ? ಸರಿ, ಹಂಗೆ ಮಾಡೋಣ ಬಿಡಿ. ಅಲ್ಲ, ನನ್ನ ಫೋನ್ ಆವಾಗಿಂದ ಬಡ್ಕೊತಾನೇ ಇತ್ತು. ಯಾರು ಮಾಡಿರ್ಬೋದು? ತಡಿ ನೋಡ್ತೀನಿ, ಯಾರು ಇರ್ಬೋದು? ಅಲೋ, ಅಯ್ಯೋ ರಿಸೀವ್ ಮಾಡ್ತಾಯಿಲ್ವಲ್ಲ. ಅಮ್ಮ, ನಾನು ನಿಂಗೆ ಎಷ್ಟು ಸರಿ ಫೋನ್ ಮಾಡಿದೆ, ಯಾಕೆ ನೀನು ತೆಗ್ದೇ ಇಲ್ಲ? ಅಯ್ಯೋ ಮಗನೇ, ಫೋನ್ ಮಾಡಿದ್ದು ನೀನಾ? ನನಗೆ ಗೊತ್ತಾಗಿಲ್ಲ ಕಣೋ. ಅದು ಸರಿ, ನೀವಿಬ್ರು ಎಲ್ಲೊಂಟೋಗಿದ್ರಿ ಅಂತ. ಅಯ್ಯೋ ನಿನಗೆ ಗೊತ್ತಿಲ್ವಾ, ನಾವು ಕಾರ್ ತಗೋಬರೋಣ ಅಂತ ಹೋಗಿದ್ವಿ. ಅದು ಸರಿ, ನೀನ್ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದೆಲ್ಲ? ಅಮ್ಮ ಅದು ಅಪ್ಪನಿಗೆ. ಹಾಂ, ನಿಮ್ಮ ಅಪ್ಪಂಗೆ ಯಾಕೋ, ಏನಂತ ಹೇಳು? ಅಮ್ಮ, ಅದು ಅಪ್ಪ ಬರ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟಾ? ಹಾಂ, ಆಕ್ಸಿಡೆಂಟ್ ಆಯ್ತಾ ಮಾವನಿಗೆ? ಹೌದು ಅಮ್ಮ, ಅದಕ್ಕೆ ನಾನು ನಿಮ್ಗೆ ಎಷ್ಟು ಸರಿ ಫೋನ್ ಮಾಡಿದೆ, ಈ ತನಗೂ ಮಾಡಿದೆ, ಅವಳು ತೆಗ್ದಿಲ್ಲ, ನೀನು ತೆಗ್ದಿಲ್ಲ. ಅದಕ್ಕೆ ಅಪ್ಪ ಹಾಸ್ಪಿಟಲ್ ಸೇರಿಸ್ಬಿಟ್ಟು ನಾನು ಇವಾಗ ಮನೆಗೆ ಬಂದೆ. ಅಯ್ಯಯ್ಯೋ, ಇದೇನು ಹೀಗೆ ಹೇಳ್ತಾ ಇದೆಯಾ? ನಿಮ್ಮಪ್ಪ ಇವಾಗ ಹೇಗಿದ್ದಾರೆ? ಅಲ್ಲ, ಆಕ್ಸಿಡೆಂಟ್ ಹೆಂಗಾಯ್ತಂತೆ? ಅದ್ರ ಬಗ್ಗೆ ಇನ್ನೂ ಎನ್ಕ್ವೈರಿ, ಅದ್ರ ಬಗ್ಗೆ ವಿಚಾರಣೆ ಇನ್ನೂ ಮಾಡ್ತಾ ಇದ್ದಾರಮ್ಮ. ಗೊತ್ತಿಲ್ಲ ಹೇಗಾಗಿದೆ ಅಂತ. ಅದು ಊರಿಂದ ಜನ ಬರ್ತಾ ಇದ್ರಲ್ಲ, ಅವ್ರು ನೋಡಿ ನನಗೆ ಕಾಲ್ ಮಾಡಿದ್ರು. ಅಪ್ಪಂಗೆ ಜ್ಞಾನ ಕೂಡ ಇದ್ದಿಲ್ವಂತೆ, ಹಾಗಾಗಿ ನಾನು ಬೇಗ ಹೋಗಿ ಹಾಸ್ಪಿಟಲ್ ಸೇರಿಸಿದ್ದೀನಿ. ಇವಾಗೇನು ಪರವಾಗಿಲ್ಲ, ಆರಾಮಾಗಿದ್ದಾರೆ. ಹೌದಾ? ನಡೆಯೋ ಬೇಗ ಹೋಗೋಣ. ಹಾಂ ಬನ್ನಿಮ್ಮ. ರೀ, ನಮ್ಮ ಕಾರ್ನ ನಾವು ಪೂಜೆ ಮಾಡಿಸ್ಕೊಂಬರೋದು? ಹೋಗೋಣ ಮಾನ್ಸ. ಮೊದಲು ನಮ್ಮ ಅಣ್ಣ ಅದಕ್ಕೆ ಮತ್ತು ನಿಮ್ಮ ಅಪ್ಪ ಅಮ್ಮಗೆಲ್ಲ ಹೇಳೋಣ ನಾವು ಕಾರ್ ತೊಗೊಂಡಿದ್ದೀವಿ ಅಂತ. ಅವ್ರು ಖುಷಿ ಪಡಲಿ, ಆಮೇಲೆ ಎಲ್ಲ ಜೊತೆ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ. ಏನಂತೀಯ? ಹೌದಲ್ವಾ? ನೋಡಿ, ನನಗೆ ಯೋಚನೆ ಬಂದೇ ಇಲ್ಲ. ಹಾಗೆ ಮಾಡೋಣ. ನಾನು ಹೋಗಿ ಅಪ್ಪ ಅಮ್ಮನ ನೀವು ಕರೀರಿ, ಮತ್ತು ಅತ್ತೆ ಮಾವನ್ನ ಮತ್ತು ಮಂಗಳಕ್ಕನ ನಾನು ಹೋಗಿ ಕರ್ಕೊಬರ್ತೀನಿ, ಸರಿನಾ? ಸರಿ, ಹಾಗೆ ಮಾಡೋಣ. ಅಂದಂಗೆ ಮಾನಸ, ಅಷ್ಟೇ ಅಲ್ಲ, ತನೂ ಮತ್ತು ಮನೋಜನೂ ಕರೆಯೋಣ ಪೂಜೆಗೆ, ಸರಿನಾ? ಆಯಿತು. ನನಗದ್ರಲ್ಲಿ ತೊಂದರೆ ಏನೂ ಇಲ್ಲಪ್ಪ. ಅವಳು ಯಾರು ಬೇರೆ ಅವಳ? ನಾನು ನೋಡೋಟ್ರಿ ತಂಗಿ ತಾನೆ. ನನಗೆ ಅವಳ ಮೇಲೆ ಯಾವುದೇ ರೀತಿ ಬೇಜಾರು ಇಲ್ಲ ರೀ. ಆದರೆ ಅವಳಿಗೆ ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಅದು ಸಾಮಾನ್ಯವಾಗಿದ್ದೇ ಇರುತ್ತೆ ಬಿಡು, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಕಾಲ ಕಳೀತಾ ಅವಳ ಬೇಜಾರು ಕಡಿಮೆ ಆಗುತ್ತೆ. ಸರಿ, ನಾನು ಮನೋಜ್ಗೆ ಫೋನ್ ಮಾಡ್ಕೊಂಡು ಹೋಗ್ತೀನಿ, ನೀನು ಹೋಗ್ಬಿಟ್ಟು ಕರ್ಕೊಬರೋಕು. ನಾನು ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡೇ ಬರ್ತೀನಿ, ಸರಿನಾ? ಹಾಗೆ ಮಾಡಿ. ಮಂಗಳಕ್ಕ ಒಳಗಡೆ ಇದೆಯಾ? ಅರೆ ಮಾನ್ಸ, ಇದೇನಿದು ನಮ್ಮ ತನಕ ಬಂದ್ಬಿಟ್ಟಿದೆಯಲ್ಲ, ಏನು ಸಮಾಚಾರ ಅಂತ? ಅಯ್ಯೋ ಅಕ್ಕ, ಯಾಕೆ ಹಂಗಂತೀಯ? ನಾನು ಈ ಮನೆಗೆ ಬರಬಾರ್ದಾ? ಅಯ್ಯೋ ದೇವರೇ, ಬರಬೇಡ ಅಂತ ಹೇಳೋದಕ್ಕೆ ನಾನು ಯಾರು ಹೇಳು? ಹಾಂ, ಇದು ನಿನ್ನ ಮನೆ, ನೀನು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು ಅಲ್ವಾ? ಮತ್ತೆ ಅದು ಸರಿ, ನೀನು ಒಬ್ಬಳೇ ಕಾಣಿಸ್ತಿದ್ಯಲ್ಲ, ಅತ್ತೆ ಮಾವ ಎಲ್ಲಿ? ನಿಮ್ಮ ಮಗಳು ಎಲ್ಲಿ? ನನ್ನ ಮಗಳು ಕಾಲೇಜಿಗೆ ಹೋಗಿದ್ದಾಳೆ, ಅಕ್ಕ ಮತ್ತು ಇವರು ಒಳಗಿದ್ದಾರೆ. ಏನೇ ಮನ್ಸ, ಯಾವಾಗಲೂ ಬರ್ತಾ ಅತ್ತೆ ಅಂತ ಬರ್ತಾ ಇದ್ದೆ, ಇವಾಗೇನು ಹೊಸದಾಗಿ ಮಂಗಳಕ್ಕ ಅಂತ ಬರ್ತಾ ಇದೆಯಲ್ಲ, ಯಾಕೆ? ಈ ಮನೆ ಮಂಗಳಕ್ಕಂದಾಗೋಯ್ತಾ? ಅಷ್ಟು ಬೇಕಾ? ಹಾಂ, ನೋಡು, ಈ ಮನೆ ಯಾವಾಗಿದ್ರೂ ನಂದೇನೆ. ಅದನ್ನ ಬಿಟ್ಟು ನೀನು ಮಂಗಳಕ್ಕನ ಮನೆ ಅಂತ ಅನ್ಕೊಂಡ್ಬರ್ಬೇಡಮ್ಮ, ಆಯ್ತಾ? ಅಯ್ಯೋ ಅತ್ತೆ, ನಾನು ಹಂಗೆ ಬಂದಿಲ್ಲ. ಸಾಮಾನ್ಯವಾಗಿ ಅತ್ತೆ ಅಂತ ಬರ್ತಾ ಇದ್ದೆ, ಆದರೆ ಯಾಕೋ ಗೊತ್ತಿಲ್ಲ, ಇವತ್ತು ಮಂಗಳಕ್ಕ ನೆನಪಾಯ್ತು, ಅದಕ್ಕೆ ಕರ್ಕೊಬಂದೆ. ಅದೆಲ್ಲ ಬಿಡಿ, ಇವಾಗ ನಾನು ವಿಷಯ ಏನಂತ ಕೇಳು, ಯಾಕೆ ಬಂದಿದ್ದೀನಿ ಅಂತ. ಅದನ್ನ ಬಿಟ್ಟು ಬೇಡ ವಿಷಯ ಎಲ್ಲ ಮಾತಾಡ್ತೀಯಪ್ಪ ನೀನು. ಅದು ಸರಿ, ಮಾವ ಎಲ್ಲೂ ಕಾಣ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ಏನಮ್ಮ ಮಾನ್ಸ, ನಾ ಇಲ್ಲೇ ಇದ್ದೀನಿ ನೋಡು. ಮಾವ, ನೀವು ಇಲ್ಲೇ ಇದ್ದೀರಾ? ಅದೇನಂದರೆ ಇವತ್ತು ನಾನು ಮತ್ತು ಶರತ್ ಇಬ್ಬರು ಹೋಗಿ ಒಂದು ಕಾರ್ ತಗೊಬಂದಿದ್ದೀವಿ. ನನಗೆಲ್ಲ ಹೇಳಿದ್ದಾನೆ ಶರತ್ತು. ಫೋನ್ ಮಾಡಿದ್ದ, ಹೋಗೋಕೆ ಮೊದಲು ಮಾಡಿದ್ದ, ಇವಾಗಲೂ ಮಾಡಿದ್ದ. ಅದಕ್ಕೆ ಮಾವ, ಕಾರ್ ಪೂಜೆ ಮಾಡಿಸ್ಬೇಕಲ್ವಾ, ನೀವೆಲ್ಲ ಇದು ಚೆನ್ನಾಗಿರುತ್ತೆ ಅಂತ ನಿಮ್ಮನ್ನೆಲ್ಲ ಕರೆಯೋಕ್ಕೆ ಅಂತ ಬಂದೆ. ಶರತ್ ಹೋಗಿದ್ದಾನೆ ಅಪ್ಪ ಅಮ್ಮ ಕರ್ಕೊಬರೋಕ್ಕೆ, ನಾನು ಇಲ್ಲಿಗೆ ಬಂದೆ. ಏನೇ ಮನ್ಸ, ಕಾರ್ ತಗೊಂಡ್ರಾ? ಅಲ್ಲ, ಕಾರು ಇವಾಗ ಏನಕ್ಕೆ ಅಂತ.
ಅಯ್ಯೋ ಅತ್ತೆ, ನಾವು ಕಾರ್ ತಗೊಂಡಿರೋದು ಶೋಕಿ ಮಾಡಕ್ಕಲ್ಲಮ್ಮ. ಶರತ್ತು ಕೆಲಸ ಮಾಡ್ತಾನಂತೆ. ಶರತ್ ಕೆಲಸ ಮಾಡ್ತಾನಂತ? ಯಾಕೆ ಅವ್ನು ಆಫೀಸ್ಗೆ ಹೋಗಲ್ವಂತ? ಅಯ್ಯೋ ದೇವ್ರೆ, ಅಲ್ಲ ಕಣೆ, ಅಷ್ಟೆಲ್ಲ ಕಾಲೇಜ್ಗೆಲ್ಲ ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿದಾನೆ, ಇವಾಗ ಕಾರ್ ಓಡಿಸ್ತಾನಂತ. ಅದು ಅತ್ತೆ, ಸದ್ಯಕ್ಕೆ ಕೆಲಸ ಸಿಗ್ತಾ ಇಲ್ಲ ಅವ್ರಿಗೆ, ಹಾಗಾಗಿ ಒಂದು ಸ್ವಲ್ಪ ದಿನ ಕೆಲಸ ಸಿಗೋವರೆಗೂ ಕಾರ್ ಓಡಿಸ್ತಾ ಇರ್ತಾರಂತೆ. ಕೆಲಸ ಸಿಕ್ಕ ಮೇಲೆ ಇದನ್ನು ಕಾರ್ನ ಡ್ರೈವರಿಗೆ ಕೊಟ್ಬಿಟ್ಟು ಅವ್ರು ಆಫೀಸ್ಗೆ ಹೋಗ್ತಾರಂತೆ. ನಾನೇ ಇದನ್ನು ಹೇಳಿದೆ ಅವ್ರಿಗೆ. ಮಾನ್ಸ, ನೀನು ತುಂಬ ಒಳ್ಳೆಯ ನಿರ್ಧಾರ ತೊಗೊಂಡಿದ್ಯಾ. ಅದೇನು ಅವಮಾನ ಅಲ್ಲ ಕಾರ್ ಓಡಿಸೋದು, ಅದು ಸ್ವಂತ ಕಾರ್ ಬೇರೆ, ಅದನ್ನೇ ಅವಮಾನ ಅಂತ ಅನ್ಕೊತೀರಾ? ಅಯ್ಯೋ ಇಲ್ಲಪ್ಪ, ನಾವಂತೂ ಖಂಡಿತ ಅವಮಾನ ಅಂತ ಅನ್ಕೊಂಡೇ ಇಲ್ಲ. ಅಲ್ಲ ಅತ್ತೆ ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೆ. ಅದು ಸರಿನೇ ಬಿಡು, ಕೆಲವ್ರಿಗೆಲ್ಲನೂ ಅವಮಾನ ಅಂದರೆ ಏನಂತಾನೆ ಗೊತ್ತಿರಲ್ಲ. ಏನು ಮಾಡೋಣ, ಎಲ್ಲ ಬಿಟ್ಟು ಜೀವನ ಮಾಡ್ತಾ ಇರ್ತಾರೆ. ಕವಿತಾ, ಯಾವ ಹೊತ್ತಲ್ಲಿ ಏನು ಮಾತಾಡ್ಬೇಕಂತ ನಿಂಗೆ ಅರ್ಥನೇ ಆಗಲ್ವಾ? ಅಯ್ಯೋ ಇದೊಳ್ಳೆ ಆಯ್ತಲ್ಲ, ಅಂಥದ್ದೇನು ಮಾತಾಡಿ ನಾನು? ಹೀಗೆ ಏನೋ ಬಾಯಿಗೆ ಬಂತು ಹೇಳಿದೆ, ನಾನು ಯಾರಿಗೂ ಹೇಳಿಲ್ಲಪ್ಪ, ಹೀಗೆ ನಾನು ಬಾಯಿಗೆ ಹೇಳ್ಕೊಂಡೆ ಅಷ್ಟೇ. ಸರಿ ಅತ್ತೆ, ಮಾವ ಮತ್ತು ಮಂಗಳಕ್ಕ ಎಲ್ಲರೂ ಬನ್ನಿ ಹೋಗೋಣ. ಅಯ್ಯೋ ಮಾನ್ಸ, ತಪ್ಪು ತಿಳ್ಕೊಂಬೇಡ ಕಣೆ, ನಾನಂತ ಇತ್ತೀಚೆಗೆ ಆಚೆಗೆ ಬರೋಕ್ಕೆ ಭಯ ಆಗುತ್ತಪ್ಪ. ದೃಷ್ಟಿ ಆಗ್ಬಿಡುತ್ತೆ. ಮೊನ್ನೆ ಹೀಗೆ ದೇವಸ್ಥಾನಕ್ಕೆ ಅಂತ ಹೋಗಿ ಬಂದ, ಆವತ್ತಿಂದ ಇವತ್ತಿನ ತನಕ ನನಗೆ ತುಂಬ ಸುಸ್ತು, ವಾಮಿಟು. ಹಾಗಾಗಿ ನಾನು ಸದ್ಯಕ್ಕೆ ಆಚೆ ಬರ್ತಾ ಇಲ್ಲ ಕಣೆ. ಅಯ್ಯೋ ಹೌದಾ ಅತ್ತೆ, ಹೋಗ್ಲಿ ಬಿಡು. ಒಂದು ಕೆಲಸ ಮಾಡು, ಮಂಗಳಕ್ಕನ ಮತ್ತು ಮಾವನ ಕಳಿಸ್ಕೊಡು. ನಿಮ್ಮ ಮಾವನು? ಹಾಂ ಅಮ್ಮ, ನಾನು ಮತ್ತು ಮಂಗಳ ಬರ್ತೀವಿ, ನೀನು ನಡಿ. ಸರಿ ಮಾವ. ಮಂಗಳ, ನಾವಿಬ್ರು ಹೋಗಿ ಬರೋಣ, ಸರಿನಾ? ಆಯಿತು ರೀ. ಇದೇನು ರೀ, ಅಲ್ಲ ಇದೆಲ್ಲ ಹೆಂಗಾಯ್ತು ಅಂತ? ನೀವು ಬೆಳಗ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಇದ್ರಲ್ರಿ, ಆದರೆ ಸಂಜೆ ಒಳಗಡೆ ಏನಾಯ್ತು ನಿಮಗೆ? ಅದೇನಂತ ಹೇಳಿ ಕಮಲು, ಅಂದಂಗೆ ಮನೋಜ ಎಲ್ಲೋಗಿದ್ದಾನೆ? ಮಾವ, ಅವನು ಡಾಕ್ಟ್ರು ನಿಮಗೆ ಔಷಧಿ ಬೇಕು ಅಂತಂದರು, ಅದನ್ನು ತಗೋಬರೋಕ್ಕಂತ ಹೋಗಿದ್ದಾನೆ. ಹೌದಾ, ಹೋಗ್ಲಿ ಬಿಡಮ್ಮ. ಕಮಲು, ಅದೇನಾಯ್ತಂತ ಬಿಡಲ್ಲ. ನಾನು ಹಿಂಗೆ ಬರ್ತಾ ಇದ್ನಾ, ನಾನೇ ಓಡಿಸ್ತಿದ್ದೆ ಗಾಡಿನ, ಹಿಂದೆ ಯಾರು ಇರಲಿಲ್ಲ ಬಿಡು. ರಾಮಣ್ಣ ಅಲ್ಲೇ ಇಳ್ಕೊಂಡ, ನಾನು ಒಬ್ಬನೇ ಬರಬೇಕಾಗಿತ್ತಲ್ಲ. ಬರ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಕಣ್ಣು ಪೂರ್ತಿ ಮಂಜಾಗ್ಬಿಡೋದ. ಆಮೇಲೆ ನನಗಂತೂ ದಾರಿನೇ ಕಾಣ್ದಾಗಾಯಿತು, ಕಣ್ಣು ಮುಚ್ಕೊಂಡೆ ಅಷ್ಟೇ ನೋಡು. ಕಣ್ಣು ಬಿಟ್ಟಾಗ ಇಲ್ಲಿದ್ದೀನಿ. ಇದನ್ನು ಬಿಟ್ಟರೆ ನನಗೆ ಏನೂ ಗೊತ್ತಿಲ್ಲ. ಇದೇನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ಏನಾಯ್ತು ಅಂತ ಗೊತ್ತೇ ಇಲ್ಲ ಅಂದರೆ? ಅಲ್ಲ, ಇದ್ದಕ್ಕಿದ್ದಂಗೆ ಕಣ್ಣು ಮಂಜಾಯಿತು ಅಂತೀರಾ? ನಿಮಗೆ ಒಂದು BP ಇಲ್ಲ, ಶುಗರ್ ಇಲ್ಲ, ಏನೇನು ಕಾಯಿಲೆ ಇಲ್ಲ, ಆದ್ರೂ ಕಣ್ಣಾಕೆ ಮಂಜು ಬರುತ್ತೆ ಅಂತ. ಅದು ನನಗೂ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ತನಕ ನನಗೆ ದೇವರು ಯಾವುದೇ ರೀತಿ ಕಾಯಿಲೆ ಕೊಟ್ಟಿಲ್ಲ, ಆದರೆ ಇವಾಗ ಈ ಥರ ಮಾಡಿದ್ನೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಮಾವಯ್ಯ, ನೀವೇನು ಯೋಚನೆ ಮಾಡೋಕ್ಕೋಗ್ಬಿಡಿ, ನಿಮ್ಗೇನೂ ಆಗಲ್ಲ, ನೀವು ಬೇಗ ಗುಣ ಆಗ್ತೀರಾ. ಇವಾಗ ಡಾಕ್ಟ್ರ್ ಏನಂತ ಹೇಳಿದ್ದಾರೆ? ಏನೋ ನನಗಂತೂ ಗೊತ್ತಿಲ್ಲ ಏನು ಹೇಳಿದಾರೋ, ಎಲ್ಲ ನಿನ್ನ ಮಗನಿಗೆ ಗೊತ್ತಿರಬೇಕು, ಕೇಳು. ಅಪ್ಪ, ನಿಮ್ಗೆ ಇವಾಗ ಎಚ್ಚರ ಆಯ್ತಾ? ಹೇಗಿದ್ದೀರಾ ಇವಾಗ? ನಿಮ್ಗೆ ಹೇಗೆ ಅನಿಸ್ತಿದೆ? ಅಪ್ಪ ಸ್ವಲ್ಪ ಪರವಾಗಿಲ್ಲ ಇವಾಗ. ನನಗೆ ಡಾಕ್ಟ್ರು ನಿಮಗೇನೋ ಅಂತಿದ್ರಲ್ಲ, ಏನಾಗಿದೆ ನನಗೆ? ಅಯ್ಯೋ ಅಪ್ಪ, ನಿಮ್ಗೆ ಏನೂ ಆಗಿಲ್ಲಂತೆ. ಇನ್ನೊಂದು 2 ದಿವಸದಲ್ಲಿ ನೋಡಿ, ನೀವಿದ್ದು ಆರಾಮಾಗಿ ಓಡಾಡ್ಕೊಂಡು ಇರ್ತೀರಂತೆ. ಅದನ್ನೇ ನಂಗೆ ಡಾಕ್ಟ್ರ್ ಹೇಳಿದ್ದು. ಹೌದಾ? ಯಾಕೋ ನಂಗೆ ಆ ಥರ ಅನಿಸ್ತಾ ಇಲ್ಲ ಕಣೋ. ಯಾಕಂದರೆ ನನ್ನ ಒಂದು ಕಡೆ ಕೈ ಕಾಲು ಆಡ್ಸೋಕ್ಕಾಗ್ತಾಯಿಲ್ಲ. ಅದು ಚೂರು ನನಗೆ ಭಯ ಇದೆ ಮಗನೇ. ರೀ, ಇದೇನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ? ನೀವು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ನೀವು ಹಂಗೆಲ್ಲ ಮಾತಾಡಬೇಡಿ, ಸುಮ್ಮನಿರಿ. ನೋಡಿ, ನಮ್ಮ ಮಗ ಇದ್ದಾನೆ, ನಿಮ್ಗೇನೂ ಆಗಲ್ಲ ರೀ. ನಿಮ್ಗೇನಾಗೋದಕ್ಕೂ ಅವ್ನು ಬಿಡೋದಿಲ್ಲ. ಅಪ್ಪ, ನಿಮ್ಗೇನು ಆಗಲ್ಲಪ್ಪ, ನೀವು ಧೈರ್ಯವಾಗಿರಿ, ಆಯಿತಾ? ಅಮ್ಮ, ಮೊದಲು ನೀವಿಬ್ಬರು ನಡೀರಿ. ನಿಮ್ಮಿಬ್ರು ಹಿಂಗೆ ಮುರಿಯೋದು ನೋಡ್ತಿದ್ರೆ ಅಪ್ಪಂಗೆ ಬೇಜಾರಾಗಲ್ವಾ? ಅಪ್ಪಂಗೆ ಗಾಬರಿ ಆಗಲ್ವೇನಮ್ಮ ನನಗೇನು ಆಗ್ಬಿಟ್ಟಿದೆ ಅಂತ? ನಡೀರಿ. ನೋಡು, ಅಪ್ಪಂಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ತಾನು ನಿಂಗೆ ಸ್ಪೆಷಲಾಗಿ ಹೇಳ್ಬೇಕಾ? ನಡಿ ಅಮ್ಮನ ಕರ್ಕೊಂಡು. ಅತ್ತೆ, ಬನ್ನಿ ಆಚೆ ಹೋಗೋಣ. ಮನೋಜ, ನೀನು ಯಾಕೆ ಹಿಂಗಿದ್ಯಾ? ಏನಾಯ್ತು ಮಾವನಿಗೆ? ಮಗನೇ, ಯಾಕಪ್ಪ, ಯಾಕೊಂಥರ ಇದೆಯಾ? ಡಾಕ್ಟ್ರು ಏನಾದರೂ ಹೇಳಿದಾರಾ? ನಿಮ್ಮ ಅಪ್ಪಂಗೆ ತೊಂದರೆ ಗಿದ್ರೆ ಇದೆಯಾ ಹೇಗೆ? ಅಮ್ಮ ನೋಡು, ಇವಾಗ ನಾನು ಹೇಳೋ ವಿಷಯನ ನೀನು ಮೊದಲು ಶಾಂತವಾಗಿ ಕೇಳು, ಸರಿ? ಸುಮ್ಮನೆ ಗಾಬರಿ ಆಗಿಬಿಡ್ರಿ ಇಬ್ಬರು ಅಷ್ಟೇ. ಅದು ಅಪ್ಪ ಹೇಗೆ ಬಿದ್ದರು ಅಂತ ಗೊತ್ತಿಲ್ಲ, ಆದರೆ ಅವ್ರು ಬಿದ್ದಿದ್ದ ರೀತಿಯಿಂದಾಗಿ ಅವ್ರಿಗೆ ಒಂದು ಕಡೆ ಕೈ ಕಾಲು ಎರಡೂ
ಸ್ವಾಧೀನ ಇಲ್ವಂತೆ. ಇದೇನು ಹೇಳ್ತಾ ಇರೋದು? ಹಾಂ, ನಿಜನಾ? ಅಯ್ಯಯ್ಯೋ, ಹಾಗಾದ್ರೆ ಇದು ಗುಣನೇ ಆಗೋದಿಲ್ವಂತ? ಇಲ್ಲಮ್ಮ, ಕಾಲಕ್ರಮೇಣ ಗುಣ ಆಗುತ್ತಂತೆ. ಆದರೆ ಅದು ಆ ದೇವರು ಪ್ರಭಾವ ಆಗಿರ್ಬೇಕಷ್ಟೇ. ಡಾಕ್ಟ್ರ್ ಕೈಲಿ ಏನೂ ಇಲ್ವಂತೆ. ಅದನ್ನ ಅಪ್ಪಂಗೆ ನಾನು ಹೇಗೆ ಹೇಳಲಿ? ಅದಕ್ಕೆ ಅಪ್ಪ ಕೇಳ್ತಾ ಇದ್ರು ಸುಮ್ಮನೆ ಬಂದ್ಬಿಟ್ಟೆ. ನಂಗೆ ಹೇಳೋಕ್ಕಾಗಿಲ್ಲಮ್ಮ. ಇವತ್ತು ಸಂಜೆ ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ಬೋದು ಡಾಕ್ಟ್ರು ಹೇಳಿದ್ದಾರೆ. ಆಯ್ತಪ್ಪ, ಹಾಗೆ ಮಾಡೋಣ. ಎಲ್ಲ ದೇವ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ನನ್ನ ಗಂಡ ಬೇಗ ಗುಣ ಆಗಲಿ ಅಂತ. ಅಲ್ಲ, ನಾವು ಯಾರಿಗೆ ಅನ್ಯಾಯ ಮಾಡಿದ್ರಿ? ಯಾವ ದುಡ್ಡಿಗೆ ಆಸೆ ಪಟ್ಟಿದ್ರಿ ಅಂತ ನಮ್ಗೆ ಇಷ್ಟೆಲ್ಲ ಕಷ್ಟಪಡ್ತದೆ ದೇವರು. ಹಾಂ, ಅದ್ರಲ್ಲಿ ನಿಮ್ಮ ಅಪ್ಪ ಅಂತೂ ಒಂದು ವಿಷಯಕ್ಕೆ ಹೋಗೋದಲ್ಲ, ಯಾವ ವಿಚಾರಕ್ಕೂ ತಲೆ ಹಾಕಲ್ಲ. ಒಬ್ಬರ ಕೈ ಒಂದು ಮಾತು ಅನಿಸ್ಕೊಳ್ಳೋದಿಲ್ಲ. ಹಾಗಿಂದ ಈಗಿನ ತನಕ ಹಾಗೇ ಇದ್ದಾರೆ. ಆದರೆ ಇವಾಗ ಏನಕ್ಕೆ ಆ ದೇವ್ರಂತ ಕಷ್ಟ ಕೊಟ್ಟು ನಿಮ್ಮ ಅಪ್ಪನಿಗೆ? ಆಗಲಿ, ಆ ದೇವ್ರನ್ನ ನನಗೆ ಬೈಕೋಬೇಕು. ಎಷ್ಟು ಪರೀಕ್ಷೆ ಕೊಡ್ತಾನೋ, ಎಷ್ಟು ಕಷ್ಟ ಕೊಡ್ತಾನೋ ಕೊಡಲಿ. ನಾವೆಲ್ಲ ಧೈರ್ಯ ಗದಿಸೋಣ. ನಿಮ್ಮ ಅಪ್ಪನ ಕರ್ಕೊಂಡು ನೋಡಿ, ನಾವೇ ಆರೈಕೆ ಮಾಡಿ ನಿಮ್ಮ ಅಪ್ಪನ ಗುಣವಾಗಿ ಮಾಡೋಣ. ಮನೋಜ, ಹಾಗಾದರೆ ಮಾವನಿಗೆ ಹುಷಾರಾಗೋದೇ ಇಲ್ವಾ? ಮಾವ ಮೊದಲಿನ ಥರ ಓಡಾಡ್ಕೊಂಡಿರೋದೇ ಇಲ್ವಾ? ಅಯ್ಯೋ, ಇಲ್ಲ ತನು, ಹಂಗೆಲ್ಲ ಏನೂ ಆಗಲ್ಲ. ಅಪ್ಪ ಆದಷ್ಟು ಬೇಗ ಸರಿ ಹೋಗ್ತಾರೆ, ಆಯಿತಾ? ಸರಿ, ಹಾಗಿದ್ರೆ